ಅವು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತಾವ ಅಂತೇಳಿ. ಆದರೆ ಬಾಲಣ್ಣವ್ರ ಒಂದು ಪ್ರಯತ್ನದಿಂದಾಗಿ ಇವತ್ತು ಈ ಕೇಸ್ ಇನ್ನೂ ಸತಿ ಜೀವಂತ ಆಗಲಿಕ್ಕತ್ತದ. ಅದ್ರ ಜೊತೆಗೆ ಇನ್ನುಳಿದ ಕೆಲವು ಒಳ್ಳೆ ವಕೀಲರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕಾಗಿ ದುಬೆ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕೆಲಸ ಮಾಡಿದ್ರಿಂದಾಗೆ ಇವತ್ತು ಈ ಕೇಸ್ ಇಷ್ಟು ಮಟ್ಟಿಗೆ ಆದರೂ ಉಳಿದವು. ಸೌಜನ್ಯ ಕೇಸ್ನಲ್ಲಿ ಇಲ್ಲಿ ಒಂದು ಬಂದು ಹೌದು ಪೈಲೆ ಅನ್ಯಾಯ ಆಗ್ಯದ, ಸಂತೋಷರಾವ್ ಅಲ್ಲ ಇದರಿಂದ ಬೇರೆದವರಿದ್ದಾರೆ, ಅವ್ರು ಯಾರು ಅನ್ನೋದನ್ನು ನಿಜವಾಗಿಯೂ ಪ್ರಾಮಾಣಿಕ ಕಳಕಳಿಯಿಂದ ನಮ್ಮ ಡಿ ಕೆ ಶಿ ಅವರ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡ್ತದನ ಅನ್ನೋಂಥದ್ದು. ಯಾಕಂದ್ರೆ ನಮ್ಮ ಡಿ ಕೆ ಶಿ ಅವರು ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅನೇಕ ಸಲ ಮಾತುಗಳನ್ನಾಡಿದ್ದು, ಇದು ಷಡ್ಯಂತ್ರ ಅಂತ ಹೇಳಿದಂಥ ಮಾತುಗಳನ್ನು ಕೇಳಿದಾಗ ಪ್ರಾಮಾಣಿಕವಾದ ತನಿಖೆ ಆಗ್ತದೆ ಅನ್ನುವಂಥದ್ದು ಈ ಕೊಂದವರು ಯಾರು ಹೋರಾಟಗಾರರಲ್ಲಿ ಮೂಡಿದ್ದೇನು ಸುಳ್ಳೇನಲ್ಲ. ಅದೇನಾದರೂ ನಂಬಬೇಕಾಗ್ತದೆ, ಬೇರೆ ಹಾದಿಲ್ಲ. ಆದರೆ ಹೋರಾಟ ಮಾತ್ರ ನಿರಂತರ ನಡೆದ. ಈ ಹೋರಾಟದಲ್ಲೇ ನಮ್ಮ ತಿಮ್ರೋಡಿಯವರ ಮತ್ತು ಮುಚ್ಚಣ್ಣವರ ಅವ್ರ ಜೊತೆಗಾರರ ಹೋರಾಟ ಮಾತ್ರ, ಜೊತೆಗೆ ಕೆಲವು ಸಣ್ಣ ಪುಟ್ಟ ಈ ಯೂಟ್ಯೂಬ್ದಾರರ ಸಾಹಸದಿಂದಾಗೆ ಒಂದು ಸಂಘಟನೆಯಾಗಿ ಅವರೆಲ್ಲರೂ ಇವತ್ತು ಕೊಂದವರು ಯಾರು ಪ್ರಶ್ನೆ ಮಾತನಾಡಿದ್ದಾರೆ, ಏನೋ ನ್ಯಾಯ ಸಿಗ್ಬೋದು ಅನ್ನೋಂಥ ಒಂದು ದೊಡ್ಡ ಆಸೆ ಮೂಡದ. ಈ ಆಸೆ ಈಡೇರ್ಬೋದು ಸಮೀಪದಲ್ಲೇ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಳ್ಳೆಯ SIT ಒಳ್ಳೆಯ ಪ್ರಾಮಾಣಿಕರನ್ನು ನೇಮಿಸಿ ಇದರ ಒಂದು ಏನು ನಡೆದ ಈ ಘಟನಾವಳಿಗಳನ್ನು ಹುಡುಕಿ ತೆಗೆಸುವಂಥ ಕೆಲಸ ಮಾಡ್ತದನ ಅನ್ನೋದು ಪ್ರಶ್ನೆ ಇವತ್ತು. ಆದರೂ ಒಂದು ಆಸೆ ಇಲ್ಲ, ಒಂದಿಲ್ಲ ಒಂದು ನ್ಯಾಯ ಸಿಕ್ಕೀತು ಅಂತೇಳಿ. ಸಿಗ್ತದನೋ ಇಲ್ಲವೋ ಅದು ಭವಿಷ್ಯಕ್ಕೆ ಬಿಟ್ಟ. ಬಟ್ ಹೋರಾಟಗಾರ ಬಂದು ನಮ್ಮ ಹೋರಾಟ ಮುಂದುವರಿಸ್ತಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ S16 ನ್ಯೂಸ್ ಅರ್ಥ ದೇಶಿತರ ಸತ್ಯದ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.